ಬೆಂಗಳೂರಿನ ಕೆಆರ್ಪುರಂನಲ್ಲಿ ನಡೆದಿದ್ದಂತಹ ಟ್ರಿಪಲ್ ಮರ್ಡರ್ ಕೇಸ್ ಆರೋಪಿ ಕೆನತ್ ಟ್ರಾವೆಲ್ ಹಿಸ್ಟ್ರಿಯನ್ನು ಜಾಲಾಡ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಶ್ವೇತಾಳನ್ನ ತಮಿಳುನಾಡಿನ ಪುದುಚೇರಿಯಲ್ಲಿ ಬಂಧಿಸಲಾಗಿದೆ. ಬಟ್ ಕೆನತ್ ಎಲ್ಲಿ? ಶ್ವೇತಾಳ ಲವರ್ ಎಲ್ಲಿ? ಇಬ್ಬರು ಸೇರಿ ತಾನೇ ಕೊಲೆ ಮಾಡಿರೋದು. ಆಕೆ ಏನೋ ಬಂದು ಪೊಲೀಸರ ಮುಂದೆ ಹೇಳ್ತಾ ಇದ್ದಾಳೆ, ಇಲ್ಲ 3 ಜನನು ನಾನೇ ಮರ್ಡರ್ ಮಾಡಿದ್ದೀನಿ, ಕೆನತ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ. ಬಟ್ ಕೆನತ್ನ ಕೂಡ ಕರ್ಕೊಂಬರ್ಬೇಕಾಗುತ್ತೆ. ಕೆನತ್ ಟ್ರಾವೆಲ್ ಹಿಸ್ಟ್ರಿನ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಕೊಲೆ ಮಾಡಿದ ಬಳಿಕ ಪುದುಚೇರಿ ಕಡೆ ಹೊರಟಿದ್ದು ಯಾಕೆ? ಮೊಬೈಲ್ ಬಳಸಿಲ್ಲ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ಮಾಡಿಲ್ಲ, ಹೋಟೆಲ್ನಲ್ಲಿ ಇರೋಕೆ ಹಣದ ವ್ಯವಸ್ಥೆ ಆಗಿದ್ದಾದರೂ ಹೇಗೆ? ಆರೋಪಿಗೆ ಹಣ ಶೆಲ್ಟರ್ ಕೊಟ್ಟು ಸಹಾಯ ಮಾಡಿದ್ದು ಯಾರು? ಸದ್ಯ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಶ್ವೇತಾ ಸಿಕ್ಕಿದ್ದಾಯ್ತು, ತಮಿಳ್ನಾಡಿಗೆ ಯಾಕಮ್ಮ ಹೋದೆ ನೀನು, ಪುದುಚೇರಿಗೆ ಯಾಕೆ ಹೋದೆ ಅಂತ ಕೇಳ್ತಾ ಇದ್ದಾರೆ. ಟ್ರಾವೆಲ್ ಹಿಸ್ಟ್ರಿ ನೋಡಿ ಅವಳನ್ನ ಐಡೆಂಟಿಫೈ ಮಾಡಿದ್ದಾಯಿತು. ಬಟ್ ಇವಾಗ ಕೆನತ್ ಸಿಗಬೇಕಲ್ಲ. ಆತ ಮೊಬೈಲ್ ಬಳಸ್ತಾ ಇಲ್ಲ, ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇಲ್ಲ. ಎಲ್ಲಿದ್ದಾನೆ ಹಾಗಾದರೆ ಅವನು? ಸಿಗಬೇಕಲ್ಲ ಅವನು. ಸೊ ಪೊಲೀಸರು ಮೊಬೈಲ್ ಬಳಸ್ತಾ ಇಲ್ಲ ಆತ. ಶ್ವೇತಾ ಬಳಸ್ತಾ ಇದ್ದಂಥ ಮೊಬೈಲ್ ತಡವಾಗಿ ಪತ್ತೆಯಾಗಿದೆ. ಸದ್ಯ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾಕೆ ಹೋದ್ರಿ ನೀವು ಆ ಕಡೆಗೆ ಅಂತ ನೋಡಿ. ಆರೋಪಿ ಶ್ವೇತಾ ಒಂದು ಕಡೆ, ಇನ್ನೊಂದು ಕಡೆ ಕೆನತ್. ಹಣ ಮತ್ತು ಶೆಲ್ಟರ್ ಕೊಟ್ಟಿದ್ಯಾರು? ಇದನ್ನೆಲ್ಲ ಕೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಶೇಖರ್, ಈಗ ಪೊಲೀಸರು ಸಾಲು ಸಾಲು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ತಮಿಳ್ನಾಡು ಕಡೆ ಯಾಕೆ ಹೋದ್ರಿ, ನಿಮ್ಗೆ ಶೆಲ್ಟರ್ ಕೊಟ್ಟಿದ್ಯಾರು, ಹಣ ಕೊಟ್ಟಿದ್ದೆಲ್ಲಿ, ಹಣದ ಮೂಲ ಯಾವುದು, ಹೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಆರೋಪಿಗಳ ಜಾಡು ಹಿಡಿದಂತಹ ಪೊಲೀಸರು ಸೀದಾ ಇವರು ತಮಿಳುನಾಡು ಕಡೆಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯ ಮೇರೆಗೆ ಸದ್ಯಕ್ಕೆ 6 ಟೀಮ್ಗಳನ್ನ ತಮಿಳುನಾಡು ಕಡೆಗೆ ಕಳಿಸಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಪುದುಚೇರಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯ ಮೇರೆಗೆ ಆರೋಪಿಗಳ ಬಂಧನಕ್ಕಾಗಿ ಸುಮಾರು 3 ರಿಂದ 4 ಟೀಮ್ ಪುದುಚೇರಿಗೆ ಹೋಗಿರುತ್ತೆ. ಜೊತೆಗೆ ಪುದುಚೇರಿಯಲ್ಲಿರುವಂತಹ ಸ್ಥಳೀಯ ಪೊಲೀಸರ ಸಹಾಯ ಕೂಡ ತೆಗೆದುಕೊಂಡಿರ್ತಾರೆ ಬೆಂಗಳೂರು ನಗರ ಪೊಲೀಸರು. ಯಾಕೆಂತಂದ್ರೆ ಅವರ ಆರೋಪಿಗಳ ಫೋಟೋ ಸಿಕ್ಕಿರುತ್ತೆ. ಆರೋಪಿಗಳ ಫೋಟೋವನ್ನ ಪುದುಚೇರಿಯಲ್ಲಿ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗಳಿಗೂ ಕೂಡ ರವಾನೆ ಮಾಡಲಾಗಿರುತ್ತೆ. ಅಲ್ಲಿ ಇದ್ದಂತಹ ರಾಮಲಿಂಗಂ ಅನ್ನುವಂತಹ ಸಿಬ್ಬಂದಿ ಆ ಫೋಟೋದಲ್ಲಿರುವಂತಹ ವ್ಯಕ್ತಿ ಅಂದ್ರೆ ಕೆನತ್ ಅನ್ನ ನೋಡಿ ತಕ್ಷಣವೇ ಆತನನ್ನ ಮದ್ಯ ಸೇವನೆ ಮಾಡ್ತಾ ಇದ್ದಂತ ವೇಳೆಯೇ ಅಲ್ಲೇ ಬಂಧನ ಮಾಡಿರುವಂತಹದ್ದು. ಅದಾದ ನಂತರದಲ್ಲಿ ವೈಟ್ ಫೀಲ್ಡ್ ಪೊಲೀಸರು ಕೂಡ ಹೋಗಿ ಅಲ್ಲಿ ಬಂಧನ ಮಾಡಿ ಕರ್ಕೊಂಡ್ ಬಂದಿರುವಂತಹದ್ದು. ಮುಖ್ಯವಾಗಿ ಈ ಆರೋಪಿಗಳಿಗೆ ಸಹಾಯ ಮಾಡಿದ್ದು ಯಾರು? ಇವರು ನೇರವಾಗಿ ಕೊಲೆಯ ನಂತರದಲ್ಲಿ ಪುದುಚೇರಿಯನ್ನೇ ಚೂಸ್ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಕಾರಣ ಇದೆಯಾ, ಅಥವಾ ಇವರಿಗೆ ರೂಮ್ ಬುಕ್ ಮಾಡ್ಕೊಡ್ಲಿಕ್ಕೆ, ಜೊತೆಗೆ ಇವರು ಈಗಾಗ್ಲೇ 2 ರಿಂದ 3 ದಿನ ಎಸ್ಕೇಪ್ ಆಗಿದ್ರು, ಆ ಒಂದು ವೇಳೆಯಲ್ಲಿ ಹಣದ ಸಹಾಯ ಮಾಡಿದ್ದಾದ್ರೂ ಯಾರು? ಈ ಎಲ್ಲಾ ಮಾಹಿತಿಯನ್ನ ಸದ್ಯಕ್ಕೆ ಪೊಲೀಸರು ಕಲೆ ಹಾಕ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಆ ರೀತಿಯಾದಂತ ಆರೋಪಿಗಳಿಗೆ ಸಹಾಯ ಮಾಡಿದಂತ ವ್ಯಕ್ತಿಗಳ ಏನಾದ್ರೂ ಇದ್ರೆ, ಅಥವಾ ಈ ಒಂದು ಕೊಲೆಯ ಹಿಂದೆನೆ ಬೇರೆ ಯಾರಾದ್ರೂ ಅವ್ರಿಗೆ ಸಜೆಸ್ಟ್ ಮಾಡಿದ್ರ ಈ ರೀತಿಯಾಗಿ ಮಾಡಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹದ್ದು. ಏನಾದ್ರೂ ಆ ರೀತಿಯಾಗಿ ಕಂಡು ಬಂದ್ರೆ ಖಂಡಿತವಾಗಿಯೂ ಅವರ ಮೇಲೆ ಕೂಡ ಕಾನೂನು ಪ್ರಕಾರ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತ ವಿಚಾರವನ್ನ ಸದ್ಯಕ್ಕೆ ಕೆಆರ್ಪುರಂ ಪೊಲೀಸರು ಹೇಳ್ತಾ ಇರುವಂತಹದ್ದು. ಮಧು, ಇನ್ನು ಚಂದ್ರಶೇಖರ್, ಈಗಾಗಲೇ ಇಬ್ಬರು ಆರೋಪಿಗಳನ್ನ ಕೂಡ ಬಂಧಿಸಿದ್ದಾರೆ. ಯಾವೆಲ್ಲ ಆಂಗಲ್ಗಳಲ್ಲಿ ಈಗ ತನಿಖೆ ಮಾಡಲಾಗುತ್ತೆ? ಯಾಕೆಂದ್ರೆ ನೇರವಾಗಿ ಶ್ವೇತಾ ಹೇಳ್ತಾಳೆ ಕೆನತ್ ಕೊಲೆನೇ ಮಾಡಿಲ್ಲ, ಆತಂದೇನು ತಪ್ಪೇ ಇಲ್ಲ ಅಂತ. ಖಂಡಿತವಾಗಿ ಮಧು, ಎಲ್ಲೊಂದ್ ಕಡೆ ಶ್ವೇತಾ ಕೆನತ್ ಅನ್ನ ಬಚಾವ್ ಮಾಡ್ಲಿಕ್ಕೆ ಮೊದಲಿಂದನೂ ಕೂಡ ಟ್ರೈ ಮಾಡ್ತಾ ಇದ್ದಾಳೆ ಅನ್ನುವಂತಹ ವಿಚಾರ ಬರ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಈ ಹಿಂದೆ ಎಸ್ಕೇಪ್ ಆಗ್ತಾರೆ ಪುದುಚೇರಿಗೆ ಎಸ್ಕೇಪ್ ಆದಂತ ಸಂದರ್ಭದಲ್ಲೂ ಕೂಡ ಈಗ ನಾವಿಬ್ರು ಕೂಡ ಜೊತೆಯಲ್ಲೇ ಇದ್ರೆ ಇಬ್ರು ಕೂಡ ಒಂದೇ ಬಾರಿ ಸಿಕ್ಕಿ ಬೀಳ್ತೇವೆ, ಜೊತೆಗೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಹೀಗಾಗಿ ನೀನು ನನ್ನ ಜೊತೆಯಲ್ಲಿ ಇರಬೇಡ, ನೀನ್ ನನ್ನ ಜೊತೆಯಲ್ಲಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತೇನೆ ಕೆನತ್ಗೂ ಈ ಒಂದು ಕೊಲೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಹಾಗಾಗಿ ಕೆನತ್ ಮಾಡಬೇಡಿ ಅನ್ನುವಂತ ವಿಚಾರವನ್ನ ಕೂಡ ನಾನು ಪೊಲೀಸರಿಗೆ ಹೇಳ್ತೀನಿ ಅನ್ನುವಂತಹ ಮಾತುಕತೆಯನ್ನ ಕೆನತ್ ಮತ್ತೆ ಶ್ವೇತಾ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪುದುಚೇರಿಯಲ್ಲಿ ಇಬ್ರು ಕೂಡ ಸಪರೇಟ್ ಆಗ್ತಾರೆ. ಮೊದಲನೇದಾಗಿ ಶ್ವೇತಾ ಸಿಕ್ಕಿ ಬೀಳ್ತಾಳೆ. ಶ್ವೇತಾ ಸಿಕ್ಕಿ ಬಿದ್ದಂತ ಸಂದರ್ಭದಲ್ಲೂ ಕೂಡ ಕೆನತ್ನ ಜಾಡು ಸಿಕ್ಕಿರೋದಿಲ್ಲ. ಎಲ್ಲೊಂದ್ ಕಡೆ CCTV ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಪುದುಚೇರಿಗೆ ಹೋಗಿದ್ದು ಕಂಡು ಬರುತ್ತೆ. ಅದಾದ ನಂತರದಲ್ಲಿ ಆತ ಎಲ್ಲೋಗಿದ್ದಾನೆ ಅನ್ನುವಂತಹದ್ದು ಸರಿಯಾಗಿ ಮಾಹಿತಿ ಸಿಕ್ಕಿರೋದಿಲ್ಲ. ಅದಾದ ನಂತರದಲ್ಲಿ ಅಲ್ಲಿ ಸ್ಥಳೀಯ ಪೊಲೀಸರು ಆತನನ್ನ ಬಂಧನ ಮಾಡಿಕೊಟ್ಟಿರುವಂತಹದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಮೊದಲಿಂದಲೂ ಕೂಡ ಶ್ವೇತಾ
ಕೆನತ್ ಅನ್ನ ಬಚಾವ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾಳ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಬಂದಿರುವಂತಹದ್ದು. ಹೀಗಾಗಿ ಹೆಚ್ಚಿನ ವಿಚಾರಣೆಯನ್ನ ಅಂದ್ರೆ ಕೆನತ್ ನ ಪಾತ್ರ ಈ ಒಂದು 3 ಕೊಲೆಯಲ್ಲಿ ಏನಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ KR ಪುರಂ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ.